ಹಲೋ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹ್ಯಾಪಿ ದೀಪಾವಳಿ. ಸೊ ಸೇಫ್ ದೀಪಾವಳಿ ಆಗಲಿ ಅಂತ ಕೇಳ್ಕೊತೀನಿ. ಯಾರ್ಯಾರೆಲ್ಲ ಪಟಾಕಿ ಹೊಡಿತಾ ಇದ್ದೀರಾ ಹುಷಾರಾಗಿ ಹೊಡೀರಿ. ಸೊ ಇವತ್ತು ಆ್ಯಕ್ಚುಲಿ ಹಬ್ಬಕ್ಕೆ 2 ಬಾಕ್ಸ್ ಪಟಾಕಿ ತಂದಿದ್ವಿ. ಮಕ್ಕಳಿರೋ ಮನೆ ಅಲ್ವಾ, ಸೊ ಎಲ್ಲರಿಗೂ ಸ್ವಲ್ಪ ಡಿವೈಡ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಮಕ್ಳು ಹೊಡಿಯೋದೇ ಒಂದು ಸಪ್ರೇಟ್ ಮಾಡಿ, ದೊಡ್ಡವ್ರು ಹೊಡಿಯೋದೇ ಒಂದು ಸಪ್ರೇಟ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಎಲ್ಲರೂ ತೊಗೊಂಡು ಯಾವುದಂದರೆ ಅದು ಹೊಡೆದು ಬಿಡ್ತಾರಲ್ಲ. ಸೊ ಹಾಗಾಗಿ ಮಕ್ಕಳೆಲ್ಲ ಎಲ್ಲರೂ ಸ್ವಲ್ಪ ನಮ್ಮ ಚಿಕ್ಕತ್ತೆ ಮನೆಗೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಸಗ್ರಿಗೇಟ್ ಮಾಡಿಬಿಡಿ ಅಂತ ಅಮ್ಮ ಹೇಳ್ತಾಯಿದ್ರು. ಇನ್ನು 2 ಬಾಕ್ಸ್ ಇರೋದ್ರಿಂದ ಖುಷೀಲಿ ಏನೋ ಒಂದು ಹಚ್ಚೋಕ್ಕೋಗಿ ಅಥವಾ ಫ್ಲವರ್ ಪಾಟೇ ಆಗಿರ್ಬೋದು, ಸುರ್ಸುರು ಬತ್ತಿನೇ ಆಗಿರ್ಬೋದು, ಮಿಸ್ಸಾಗಿ ಏನಾದರೂ ಬೆಂಕಿ ತಗುಲಿದ್ರೆ ಎಲ್ರಿಗೂ ಆಗಿಬಿಡುತ್ತೆ ಅಂತ ಹೇಳಿ, ಸೊ ಬೇಡ ಮಕ್ಳು ಹೊಡಿಯೋದೇ ಸಪ್ರೇಟ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಇನ್ನು ಆ್ಯಕ್ಚುಲಿ ಪಟಾಕಿ ನಮ್ಮ ಮನೇಲಿ ಜಾಸ್ತಿ ಕ್ರೇಜ್ ಅಂದರೆ ನಿತಿನ್ ಒಬ್ಬನಿಗೆ ಅಷ್ಟೇ. ಇನ್ನೆಲ್ಲ ಮಕ್ಳಿಗೂ ಸುಮ್ಮನೆ ಏನೋ ಒಂದು ಖುಷಿ. ಸೊ ಹಾಗಾಗಿ ಎಲ್ಲ ಪಟಾಕಿ ಎಲ್ಲ ಸರಿ ಮಾಡಿಟ್ಟು ಬೆಳಗ್ಗೆ ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ನಾವು 11:30 12 ಗಂಟೆ ಆಗಿತ್ತು. ಇನ್ನು ಸಂಜೆ ನಾನು ಹಂಗೆ ಎಲ್ಲರೂ ತಿಂಡಿ ತಿಂದು ಮಲ್ಕೊಂಡು ಕೂಡ ಇದ್ಬಿಟ್ಟಿದ್ವಿ. ನೀವು ನೋಡ್ತಿರ್ಬೋದು ನನ್ನ ಹೇರ್ ಎಷ್ಟು ಲಾಂಗ್ ಇದೆ ಇವಾಗ ಅಂತ. ಸೊ ತಲೆ ಬಾಚೋದಕ್ಕೆ ಆಗಲಿ ಮತ್ತು ಈ ಹುಷಾರಿಲ್ಲದೆ ಇರೋದ್ರಿಂದ ಬ್ಯಾಕ್ ಪೇನ್ ಕೂತ್ಕೊಂಡು ತಲೆ ಬಾಚ್ಕೊಳೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇನ್ನು ಅಕ್ಕನೇ ಬ್ಯೂಟಿಷಿಯನ್ ಆಗಿರೋದ್ರಿಂದ ಹೊರಗಡೆ ಬ್ಯೂಟಿ ಪಾರ್ಲರಿಗೆ ಹೋಗಿ ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಇಲ್ಲೇ ಎಲ್ಲ ಅಕ್ಕನೇ ಮಾಡ್ತಿದ್ದಾಳೆ. ನೀವು ನೋಡ್ತಿರ್ಬೋದು ನನ್ನ ಹೇರ್ ಎಷ್ಟು ಲಾಂಗ್ ಆಗಿದೆ ಅಂತ. ನಾನು ಮನೇಲೇ ಎಣ್ಣೆಗೆ ಏನೇನು ಹಾಕ್ಕೊಂಡು ಎಣ್ಣೆ ಕಾಯಿಸ್ತೀನಿ ಅಂತ. ಸೊ ಈಗಾಗಲೇ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹಾಗಾಗಿ ಕಟ್ ಮಾಡಿಬಿಡೋಣ ಅಂಥೇಳಿ ಕಟ್ ಮಾಡಿಸ್ತಾಯಿದ್ದೀನಿ. ಅಂದರೆ ಈಗ ಸ್ವಲ್ಪ ಬಾಚ್ಕೊಳಕ್ಕೂ ಹಿಂಸೆ ಅಲ್ಲ. ಸೊ ಹಾಗಾಗಿ ನನಗೂ ಕಟ್ ಮಾಡಿಸ್ಕೊಂಡೆ ಮತ್ತು ರಿತಿಕ್ಷನ್ಗೂ ಕೂಡ ಕಟ್ ಮಾಡಿಸ್ಬಿಟ್ಟಿದ್ದೀನಿ ನಾನು. ಇಬ್ರಿಗೂ ಲಾಂಗ್ ಹೇರ್ ಇರೋದ್ರಿಂದ ಸೊ ಮೇಂಟೈನ್ ಮಾಡೋಕ್ಕಾಗಲ್ಲ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಲ್ಲ ಕಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಹೇರ್ ಕಟ್ ಮಾಡಿಸಿದ್ದೀನಿ. ಪಾರ್ಲರ್ಗೆ ಹೋಗಿ ಮಾಡಿಸೋದಾಗಿದ್ದರೆ ನಾನು ಮಾಡಿಸ್ತಿರ್ಲಿಲ್ಲ. ಸೊ ಅಕ್ಕ ಅಲ್ವಾ, ಸೊ ಹಾಗಾಗಿ ಮಾಡಿಸ್ಕೊತಾ ಇದ್ದೀನಿ ಅಷ್ಟೇ. ಹೆಂಗೆ ಕಾಣಿಸ್ತಿದೆ ಅಂತ ನೋಡಿ. ಎಷ್ಟೊಂದು ಜನ ಹೇರ್ ಕಟ್ ಮಾಡಿಸಿದಾಗ ನಮಗೆ ಬೆಳೆಯೋದೇ ಇಲ್ಲ ಅಂತ ಅಂದ್ಕೊತಾರೆ. ಸೊ ಬೆಳೆಯೋರು ನೋಡಿ ಯಾವ ಥರ ಕಟ್ ಮಾಡಿಸ್ತೀವಿ. ಇನ್ನು ನಾನೆಲ್ಲ ಕಟ್ ಮಾಡಿಸ್ಕೊಂಡಾದಮೇಲೆ ಎಷ್ಟು ಕಟ್ ಮಾಡಿದ್ದಾಳೆ ಅಂತ ನೋಡ್ತಾ ಇದ್ದೆ. ಸೊ ಸ್ವಲ್ಪನೇ ಕಟ್ ಮಾಡಿದ್ದಿದ್ದು, ಜಾಸ್ತಿ ಏನು ಮಾಡಿಸ್ಕೊಂಡಿರಲಿಲ್ಲ. ಇನ್ನು ಅಕ್ಕ ಎಲ್ಲರಿಗೂ ಕಟ್ ಮಾಡಿ ಇನ್ನು ರಿತಿಕ್ಷನ್ ಕಟ್ ಮಾಡ್ತೀನಿ ಅಂತ ಈಚೆ ಹೋಗಿ ಅವಳಿಗೂ ಕೂಡ ಎಲ್ಲ ಕಟ್ ಮಾಡಿ ಬಂದಳು. ಸೊ ಆಲ್ಮೋಸ್ಟ್ ನಮ್ಮ ಮನೇಲಿ ನನಗೆ ಹುಷಾರಿಲ್ಲ ಅಂದಾಗಿಂದ ಅಮ್ಮ ಮತ್ತು ಯಾರು ಬರ್ತಾರೋ ಅವರೇ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಳ್ತಾರದು. ಇನ್ನು ಅಮ್ಮ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದರು. ಇನ್ನು ಅಕ್ಕನೇ ಎಲ್ಲ ಅಡುಗೆ ಮಾಡ್ಕೊಂಡು ಕೂತಿದ್ಲು. ಇನ್ನು ಸಂಜೆ ಆಗಿಬಿಟ್ಟಿತ್ತು ಅಷ್ಟರಲ್ಲಾಗಲೇ. ಇನ್ನು ಸಂಜೆನೇ ದೀಪಾವಳಿ ಹಬ್ಬಕ್ಕೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕಡೆ ಲಕ್ಷ್ಮೀನ ಕೂರಿಸ್ತಾರೆ. ಸೊ ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಲಕ್ಷ್ಮೀನ ಕೂರಿಸೋದು ಅದೊಂದು ವಾಡಿಕೆ ಇರುತ್ತೆ ದೀಪಾವಳಿ ಹಬ್ಬಕ್ಕೆ. ಇನ್ನು ನಾನು ಮಾಡಿಲ್ಲ ಅಂದ್ಬಿಟ್ಟು ಅಕ್ಕನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ಲು. ಇನ್ನು ಅಕ್ಕನೇ ಎಲ್ಲ ಕೆಲಸ ಆದಮೇಲೆ ಇನ್ನು ಸಂಜೆ ಋತ್ವಿಗೂ ಕೂಡ ಸ್ನಾನ ಮಾಡಿಸಿ ಅವನಿಗೂ ಕೂಡ ಫ್ರೆಶ್ ಅಪ್ ಮಾಡಿ ಅವಳೆಲ್ಲ ಸ್ನಾನ ಮಾಡಿಕೊಂಡು ಇನ್ನು ದೇವ್ರಿಗೆ ರೆಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ಲು. ಇನ್ನು ಅಷ್ಟು ಗ್ರ್ಯಾಂಡಾಗಿ ಏನೂ ಸೆಲೆಬ್ರೇಟ್ ಮಾಡಿಲ್ಲ. ಇರೋದ್ರಲ್ಲಿ ಸಿಂಪಲ್ಲಾಗಿ ಮಾಡೋಣ, ಆ್ಯಕ್ಚುಲಿ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದಿದ್ದು. ಬಟ್ ಮಾಡ್ಕೊಂಡು ಬಂದಿರೋದು ನಿಲ್ಲಿಸ್ಬಾರ್ದಲ್ಲ. ಸೊ ಹಾಗಾಗಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದಾಳೆ ಅಕ್ಕನೇ. ನಾನು ಮಾಡೋದು ಆ್ಯಕ್ಚುಲಿ ತುಂಬ ಸಿಂಪಲ್ಲು. ಇನ್ನು ನೋಡೋಣ ನೆಕ್ಸ್ಟ್ ಹೊಸ ಮನೇಲಿ ಸ್ವಲ್ಪ ಜೋರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮಾಡ್ತೀನಿ. ದೇವರು ಯಾವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಕೊಡ್ತಾನೋ ಅದ್ರ ತಕ್ಕನಂಗೆ ಮಾಡ್ಕೊಂಡು ಹೋಗಬೇಕಲ್ಲ. ಹಾಗಾಗಿ ಆ್ಯಕ್ಚುಲಿ ಇದರಲ್ಲಿ ನಾವು ಊರಲ್ಲಿ ಒಂದು 5 ಥರದ್ದೋ 7 ಥರದ್ದೋ ಸೊಪ್ಪು ಹೂವು ಇದೆಲ್ಲ ಬರುತ್ತೆ. ಅದೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಬಟ್ ಈ ವರ್ಷ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಸೊ ಹಾಗಾಗಿ ಸಿಂಪಲ್ಲಾಗಿ ಮನೇಲಿ ಏನಿದೆ ಅದನ್ನೇ ಇಟ್ಟು ಸೊ ಒಂದು ಬ್ಲೌಸ್ ಪೀಸಲ್ಲೇ ಸ್ಯಾರಿ ಥರ ಉಡಿಸಿ ಪೂಜೆ ಮಾಡಿದ್ದಾಳೆ. ಪೂಜೆ ಮಾಡಿರೋದು ಸಿಂಪಲ್ಲಾಗಿದ್ರೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಪೂಜೆ ಮುಗಿಸಿ ಇನ್ನು ಅಂಗಡಿಗೂ ಕೂಡ ಹೋಗಬೇಕಾಗಿತ್ತು. ಅಂಗಡೀಲಿ ಆ್ಯಕ್ಚುಲಿ ನಾನು 1.5 ತಿಂಗಳಿಂದ ಬಾಗಿಲು ಹಾಕೇ ಇದ್ದೀನಿ. ಅಂಗಡಿಲೂ ಕೂಡ ಫುಲ್ಲು ಬೆಳಗ್ಗೆಯಿಂದ ಹುಡುಗರು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ನಾನೊಂದು 1.5 ಮಂತ್ ಮೇಲೇ ಆಗಿದೆ. ಫುಲ್ಲು ಡಸ್ಟ್ ಹಿಡಿದ್ಬಿಟ್ಟಿತ್ತು ಅಲ್ಲೂ ಕೂಡ. ಕ್ಲೀನ್ ಮಾಡಿಕೊಂಡು ಪಾಪ ಅವರೇ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಟಯರ್ಡ್ ಆಗಿದೆ ಅಂಥದ್ರಲ್ಲಿ ಜೋರಾಗಿ ಮಾಡೋದು ಕೆಲಸ ಎಲ್ಲ ಯಾಕೆ ರಿಸ್ಕ್ ಕೊಡಬೇಕು ಅಂಥೇಳಿ ಮಾಡಲಿಲ್ಲ. ಇನ್ನು ಅಲ್ಲಿಂದನೇ ಅವರೇ ಪಟಾಕಿ ಎಲ್ಲ ತೊಗೊಂಬಂದಿದ್ರು. ಯಾಕೆ ಅಂತ ಹೇಳಿದರೆ ಬೆಂಗಳೂರಲ್ಲಿ ನಿಮಗೆ ಗೊತ್ತೇ ಇರುತ್ತೆ,
ಪಟಾಕಿ ಎಲ್ಲ ಹೊಡೆಯೋದಕ್ಕೆ ತುಂಬ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಮತ್ತು ಟೈಮಿಂಗ್ಸ್ ಕೂಡ ಇಷ್ಟೊತ್ತೆ ಅಂತ ಇರುತ್ತೆ. ಅಲ್ಲಿ 8 to 10 o'clock ಅಷ್ಟೇ ಅಲ್ಲಿ ಪಟಾಕಿ ಹೊಡಿಯೋಕ್ಕೆಲ್ಲ ಟೈಮ್ ಇರೋದು. ಸೊ ಹಾಗಾಗಿ ಎಲ್ಲ ಇಲ್ಲೇ ಯಾವಾಗ್ಲೂ ವರ್ಷ ವರ್ಷ ಇಲ್ಲೇ ತರ್ತಿದ್ರು. ಈ ವರ್ಷ ಆ್ಯಕ್ಚುಲಿ ಅಕ್ಕ ಹೇಳ್ತಾಯಿದ್ಲು, ಸುಮಾರು ವರ್ಷದಿಂದ ನಾವು ದೀಪಾವಳಿ ಹಬ್ಬಕ್ಕೆ ಇಲ್ಲೇ ಬರ್ತಾಯಿದ್ದೀವಿ, ನೆಕ್ಸ್ಟ್ ಇಯರ್ ನಾನು ಬರಲ್ಲ ಅಂತೆಲ್ಲ ಟೀಸ್ ಮಾಡ್ತಾಯಿದ್ಲು. ಇನ್ನು ಇವಳೇ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಕೂಡ ಹೇಳ್ತಾಯಿದ್ಲು, ನೆಕ್ಸ್ಟ್ ಇಯರ್ ನೀನೇ ಬೆಂಗಳೂರಿಗೆ ಬಾ ಅಂತೆಲ್ಲ ಹೇಳಿ. ಸೊ ನಾನು ನೋಡೋಣ ನೆಕ್ಸ್ಟ್ ಇಯರ್ ಲಕ್ಷ್ಮೀ ಹಬ್ಬ ಜೋರಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತೆಲ್ಲ ಮಾತಾಡ್ತಾಯಿದ್ದೆ. ಆ್ಯಕ್ಚುಲಿ ಲಕ್ಷ್ಮೀ ಹಬ್ಬ ಮಾಡಬೇಕಾದ್ರೆ ನೋಟ್ ಇಡಬಾರ್ದು, ತುಂಬ ಕಾಯಿನ್ಸೇ ಇಡಬೇಕು, ಲಕ್ಷ್ಮಿಗೆ ಒಳ್ಳೆಯದು. ಆವಾಗಲೇ ಲಕ್ಷ್ಮಿ ಕೂಡ ಜಲಿಸ್ತಾ ಇರ್ತಾಳೆ. ನಾನು ಯಾಕಪ್ಪ ಇವತ್ತು ಕಾಯಿನ್ ಇಟ್ಟಿಲ್ಲ ಅಂತ ಹೇಳಿದ್ರೆ, ಕಾಯಿನ್ ಇಟ್ಟಿದ್ದೀನಿ, ಅದರಲ್ಲಿ ಆ್ಯಕ್ಚುಲಿ ಇಟ್ಟಿಲ್ಲ ಅಂತ ಏನಿಲ್ಲ. ಸೊ ಅಂಗಡಿ ಕೂಡ ತೆಗ್ದಿರಲಿಲ್ಲ, ಇನ್ನು ಮನೆಯಲ್ಲೂ ಕಾಯಿನ್ಸ್ ಇರಲಿಲ್ಲ, ಹಾಗಾಗಿ ಅದರಲ್ಲಿ 1-2 ನೋಟ್ ಇಟ್ಟಿದ್ದೀನಿ ಅಷ್ಟೇ. ಸೊ ಎಷ್ಟಿತ್ತೋ ಕಾಯಿನು ಅಷ್ಟು ಇಟ್ಟಿದ್ದೀನಿ. ಆದಷ್ಟು ಸಾಧ್ಯವಾದಷ್ಟು ಮನೆ ಮುಂದೆ ದೀಪಾವಳಿ ಹಬ್ಬಕ್ಕೆ ಸಗಣಿ ಮೇಲೇ ದೀಪ ಇಡಿ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಲಕ್ಷ್ಮಿಗೆ ಕಾಯಿನೇ ಇಡೋಕ್ಕೆ ಪ್ರಿಫರ್ ಮಾಡಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಕಾಯಿನ್ ಇಡೋದ್ರಿಂದ. ಎಲ್ಲರೂ ನೋಟ್ ಇಡ್ತಾರೆ, ಬಟ್ ಕಾಯಿನ್ ಇಟ್ಟು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂಗಡಿ ತೋರಿಸ್ತೀನಿ ಬನ್ನಿ. ಅಂಗಡಿಲೆಲ್ಲ ನಿತಿನ್ ಬರೀ ಎಲ್ಲರಿಗೂ ಹೊಡ್ಕೊಂಡೇ ಕ್ಲೀನ್ ಮಾಡಿಸಿದ್ದಾನಷ್ಟೇ. ಸೊ ಅಕ್ಕನೂ ಅಷ್ಟೇ, ಅಂಗಡಿಲೇ ಎಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ 10 ಗಂಟೆಗೆ ಹೋದವರು 5 ಗಂಟೆವರೆಗೂ ಅಂಗಡಿನೇ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಅಂಗಡಿ ಎಲ್ಲ ಕ್ಲೀನ್ ಮಾಡಿ, ಅಂಗಡಿಲೂ ಕೂಡ ನಾನು ನಮ್ಮ ಮನೆ ದೇವ್ರ ಚೌಡೇಶ್ವರಿ ಫೋಟೋ ಇಟ್ಟಿದ್ದೀನಿ ಅಷ್ಟೇ. ಅಲ್ಲೇ ಎಲ್ಲ ಫುಲ್ಲು ಕ್ಲೀನ್ ಮಾಡಿ, ಸೊ ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ಇದು ಲಾಸ್ಟ್ ಟೈಮ್ ನಾನು ಸಿಗಂದೂರಿಗೆ ಹೋದಾಗ ಸಿಗಂದೂರು ಚೌಡೇಶ್ವರಿ ಫೋಟೋಸ್ ತೊಗೊಂಬಂದಿದ್ದಲ್ಲಿ. ಇನ್ನು ಅಲ್ಲೆಲ್ಲ ಕ್ಲೀನ್ ಮಾಡಿಟ್ಟು ಇನ್ನು ಲೋಕಿ ಕೂಡ ಬಂದ, ಅಂಗಡಿ ಹತ್ರ ಪೂಜೆ ಮಾಡ್ತಾಯಿದ್ದಾರೆ ಬನ್ನಿ ಅಂತ. ನಾನು ಮನೆಯಲ್ಲೇ ಇದ್ದೆ ಆ್ಯಕ್ಚುಲಿ. ಗಿರ್ಜಕ್ಕ ಮತ್ತು ಮಾವ ಇಬ್ಬರೂ ಸೊ ಇಲ್ಲ ನೀವು ಬರಲೇಬೇಕು ಅಂಗಡಿ ಹತ್ರ, ಯಾಕೆ ಬರೋಲ್ಲ ಅಂಥೇಳಿ ಕರ್ಕೊಂಡೋದ್ರು. ಇನ್ನು ಯಾಕೆ ಬೇಜಾರು ಮಾಡೋದು ಅಂಥೇಳಿ ನಾನು ಹೋಗಿ ಒಂದು ಸೈಡ್ ಕೂತ್ಕೊಂಡಿದ್ದೆ. ಇನ್ನು ಅಂಗಡಿಲೆಲ್ಲ ಕ್ಲೀನ್ ಮಾಡಿ ಮನೇಲೆ ಪೂಜೆ ಮಾಡ್ತೀವಲ್ಲ ಅದೇ ಥರನೇ ಅಂಗಡಿಲೂ ಕೂಡ ಸಿಂಪಲಾಗಿ ಪೂಜೆ ಮಾಡ್ಕೊಂಡ್ವಿ. ಲಾಸ್ಟ್ ಟೈಮ್ ಥರ ಏನು ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ. ಇನ್ನು ಅಲ್ಲೇ ಎಲ್ಲ ಪೂಜೆ ಎಲ್ಲ ಮುಗಿಸಿ ಇನ್ನು ಪಟಾಕಿನೂ ಕೂಡ ಹಚ್ಚೋಣ ಅಂಥೇಳಿ ಹಚ್ತಾಯಿದ್ದೀವಿ. ಇನ್ನು ನೋಡ್ತಿರ್ಬೋದು ಲೋಕಿ ಯಾವ ಥರ ಪಟಾಕಿ ಹಚ್ತಾ ಇದ್ದಾನೆ ಅಂತ ಹೇಳಿ. ಋತ್ವಿಕ್ನೆಲ್ಲ ಎತ್ಕೊಂಡಿದ್ರು ಅವರೇ, ಮಕ್ಕಳನ್ನ ಇಟ್ಕೊಂಡು ಸೇಫಾಗಿ ಆಡಿಸ್ಬೇಕಲ್ಲ. ಸೊ ಹಾಗಾಗಿ ಮಕ್ಕಳೆಲ್ಲ ಒಂದು ಸೈಡ್ ಕೂತ್ಕೊಂಡಿದ್ದೀವಿ. ಇನ್ನು ನಿತಿನ್ನು, ತೇಜಸ್ಸು ಮತ್ತು ಮಾವನೂ ಹೊಡಿಲಿಲ್ಲ, ಲೋಕಿ ಇವರೇ ಎಲ್ಲ ಹೊಡಿತಿದ್ರು. ಮನೆ ಮುಂದೆ ಫಸ್ಟ್ ಎಲ್ಲ ಫ್ಲವರ್ ಪಾಟು ಮತ್ತು ಸುರ್ಸುರು ಬತ್ತಿ ಈ ಥರದ್ದೆಲ್ಲ ಹಚ್ಕೊಂಡ್ವಿ. ಎಲ್ಲರೂ ಜೊತೆಲಿದ್ದೇ ಹೊಡ್ಸಿದ್ದೀವಿ. ಅದೆಷ್ಟು ಚೆನ್ನಾಗಿರುತ್ತೆ ನೋಡಿ, ಮಕ್ಳ ಕೈಯಲ್ಲೆಲ್ಲ ಮಾಡಿಸೋದಕ್ಕೆ ಒಂಥರ ಏನೋ ಒಂದು ಖುಷಿ. ನಮಗಂತೂ ಅವಾಗೆಲ್ಲ ಏನೂ ಸಿಗ್ತಾನೆ ಇರಲಿಲ್ಲ. ನಾವೇನಾದರೂ ಹಚ್ಚಬೇಕು ಅಂತ ಹೇಳಿದ್ರೆ ನಮಗೆ ಆವಾಗಿನ ಕಾಲದಲ್ಲಿ ತುಂಬ ಕಷ್ಟ ಇತ್ತು. ಬಟ್ ಇವಾಗ ಏನೋ ಒಂಥರ ಖುಷಿ. ನಾವಂತೂ ಮಾಡಿಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಕಳಾದರೂ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ. ಇನ್ನು ಭಾಗ್ಯನೂ ಕೂಡ ರಿತಿಕ್ಷನ್ಗೆ, ಅಭಿಗೆ ಎಲ್ಲರಿಗೂ ಹೊಡಿಸ್ತಾ ಇದ್ದಾರೆ. ಪೂರ್ವಿ ಅಂತೂ ಫಸ್ಟೆಲ್ಲ ನಾವು ಅಂದ್ಕೊಂಡಿದ್ವಿ ಇನ್ನೂ ಚಿಕ್ಕವಳು ಹೊಡಿಯೋಕ್ಕೆ ಹೆದರ್ತಾಳೆ ಅಂತ, ಬಟ್ ಇವಾಗಂತೂ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ಇನ್ನು ಅಂಗಡಿ ಹತ್ರನೇ ಎಲ್ಲರೂ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಅಲ್ಲೂ ಕೂಡ ಮಂಗಳಾರತಿ ತೊಗೊಂಡ್ವಿ. ಮನೆ ಹತ್ರ ಸ್ವಲ್ಪ ಹೊಡೆದ್ಬಿಟ್ಟು ಇನ್ನು ಅಂಗಡಿಲೂ ಕೂಡ ಮಂಗಳಾರತಿ ಕೊಡ್ತಾ ಇದ್ದಾಳೆ, ನೀವು ನೋಡ್ತಿರ್ಬೋದು. ಇಲ್ಲೂ ಎಲ್ಲರೂ ಮಂಗಳಾರತಿ ತೊಗೊಂಡ್ಮೇಲೆ ನಾನು ಅಲ್ಲೇ ಕೂತ್ಕೊಂಡಿದ್ದ ಜಾಗದಲ್ಲೇ ತೊಗೊತಿದ್ದೆ, ಓಡಾಡೋಕೆ ನನಗಾಗಲ್ಲ ಅಂಥೇಳಿ. ಸೊ ಫೈನಲಿ ನಾವು ಅಂಗಡಿ ಹತ್ರ ಪಟಾಕಿ ಎಲ್ಲ ಹೊಡೆದು ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 10-10:30 ಆಗಿಬಿಟ್ಟಿದೆ. ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಸೊ ಏನೋ ಒಂಥರ ಇರೋದ್ರಲ್ಲಿ ಈ ಥರ ಖುಷಿಯಾಗಿ ಹಚ್ಚೋದ್ರಿಂದ ಒಂದು ತೃಪ್ತಿ ಎಲ್ಲ ನೋಡ್ತಿರ್ಬೋದು ನೀವು, ಎಷ್ಟು ಖುಷಿಯಾಗಿ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ಇನ್ನೇನು ಊಟಕ್ಕೆ ಮನೆಗೆ ಕೂಡ ಹೋಗಬೇಕು ಬನ್ನಿ. ಎಲ್ಲ ಅಂಗಡಿಲಿ ಯಾವ್ಯಾವ ರೀತಿ ಪಟಾಕಿ ಎಲ್ಲ ಹಚ್ಕೊಂಡು ಟೈಮ್ ಪಾಸ್ ಮಾಡಿದ್ರು ಅಂತ. ಈಗ ಟೈಮ್ ಬಂದು ಆಲ್ಮೋಸ್ಟ್ 10 ಗಂಟೆ ಆಗಿದೆ. 10 ಗಂಟೆಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಾನೇನು ಮಾಡಿಲ್ಲ, ಅಕ್ಕನೇ ನೋಡಿದ್ರಲ್ಲ ಪೂಜೆ ಎಲ್ಲ ಅಕ್ಕನೇ ಎಲ್ಲ ಮಾಡಿ ಮುಗಿಸಿ ಇಷ್ಟೊತ್ತು ಇಲ್ಲಿ ಅಂಗಡಿಲೇ ಎಂಜಾಯ್ ಮಾಡಿ ಅಂಗಡಿಲೆಲ್ಲ ಪಟಾಕಿ ಹೊಡೆದು. ಸೊ ಇಲ್ಲೂ ಅಷ್ಟೇ ನೋಡಿ, ಪೂಜೆ ಮಾಡಿರೋದು ತೋರಿಸ್ತೀನಿ ನೋಡಿ. ಸೊ ಇಲ್ಲೂ ಎಲ್ಲ ಪೂಜೆ ಎಲ್ಲ ಮುಗಿಸಿ ಈಗ ಆ್ಯಕ್ಚುಲಿ ಮನೆಗೆ ಹೊರಟಿದ್ದೀವಿ. ನಾನು ಹೇಳ್ದಂಗೆ ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಲೋಕಿ ಮತ್ತು ನಿತಿನು ಮಾವ ಎಲ್ಲ ಬೆಂಕಿ ಹಚ್ಚಿ ಅದನ್ನು ಹೊಡಿತಾ ಇದ್ದಾರೆ. ಅದನ್ನು ಹೊಡೆದಾದ್ಮೇಲೆ ಈಗ ಮನೆಗೆ ಹೋಗಬೇಕು. ಇವತ್ತು ಪೂಜೆ ಎಲ್ಲ ಅಂಗಡಿಲಿ ಕ್ಯಾಶ್ ಟೇಬಲ್ ಎಲ್ಲ ಮಾಡಿದ್ದಾಳೆ, ಇದಕ್ಕೆ ಏನೇನು ಮಾಡಿದ್ದಾಳೆ ಅಂತ ನೋಡ್ತಾ ಇದ್ದೀನಿ. ಫೈನಲಿ ಈಗ ಪಟಾಕಿ ಎಲ್ಲ ಹೊಡೆದು ಹುಡುಗರಂತೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೇನಿದ್ರು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಬೇಕು.
ಖುಷಿಯಾಗಂತೂ ಸೆಲೆಬ್ರೇಟ್ ಮಾಡಿದ್ದೀನಿ. ಆದರೆ ಇವಾಗ ನಾಳೆ ಬೆಳಗ್ಗೆ ಎಲ್ಲರೂ ಹೋಗ್ಬಿಡ್ತಾರೆ, ಅದು ಒಂದೇ ಬೇಜಾರು. ಇನ್ನೇನು ಇದ್ರೂ ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈಗ ಅಂಗಡಿಯಿಂದ ಬಿಡ್ತಾ ಇರೋದೇ ಆಲ್ಮೋಸ್ಟ್ ಈಗ 10 ಗಂಟೆ ಆಗಿದೆ. ಪಟಾಕಿ ಎಲ್ಲ ಹೊಡೆದು ಮುಗಿಸಿ ಹೊರಟಿದ್ದೀವಿ. ಬನ್ನಿ ಮನೆಗೆ ಹೋಗಿ ಊಟ ಮಾಡ್ತಾ ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿದೆ ನೋಡಿ ದೊಡ್ಡ ಕತೆ. ಆಯ್ತೇನಾ? ಹಾಂ, ಎಲ್ಲ ಮುಗಿಸಾಗಿದೆ. ಈಗ ಏನೇನು ಹೊರಡಬೇಕು. ಬಾ, ಇದು ತೇಜಸ್ದು ಫೋನು ಎಲ್ಲ ತಗೋ, ಮನೆ ಅಂಗಡಿ ಕೀ ತಗೋ, ಲೈಟ್ ಆಫ್ ಮಾಡಿಬಿಡು. ಸೊ ಅಲ್ಲಿಂದ ಬಂದು ನೋಡ್ತಾ ಇದ್ದೀರಾ, ಎಲ್ಲರೂ ಒಟ್ಟಿಗೆ ಫ್ರೆಶ್ ಆಗಿ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಕುಂದು ಸಾಕಾಗಿ ಹೊಟ್ಟೆ ಹಸ್ಬಿಟ್ಟಿತ್ತು. ಇವತ್ತು ನೈಟ್ ಆ್ಯಕ್ಚುಲಿ ನಾವು ಊಟ ಮಾಡಿದಾಗ 11 ಗಂಟೆ ಆಗ್ತಾಯಿತ್ತು. ನನಗಂತೂ ಈ ಥರ ಖುಷಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾವು ಯಾವಾಗಲೂ ಫ್ಯಾಮಿಲೀಸ್ ಬಂದಾಗ ಎಷ್ಟೇ ಹೊತ್ತಾದರೂ ಈ ಥರ ಎಲ್ಲರೂ ಕೂತೇ ಊಟ ಮಾಡ್ತೀವಿ. ಇನ್ನು ಊಟ ಎಲ್ಲ ಮಾಡಾದ್ಮೇಲೆ ಋತ್ವಿಕ್ನ ಆ್ಯಕ್ಚುಲಿ ನಿದ್ದೆ ಬಂದುಬಿಟ್ಟಿತ್ತು. ಅವ್ರ ಅಪ್ಪ ಮಲಗಿಸ್ತಾ ಇದ್ದಾರೆ. ಇನ್ನೇನು ಬೆಳಗ್ಗೆ ಹೋಗ್ತಾರೆ. ಆ್ಯಕ್ಚುಲಿ ಬೆಳಗ್ಗೆದು ಇದರಲ್ಲೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ರಿತಿಕ್ಷನ್ಗೆ ಆ್ಯಕ್ಚುಲಿ ಅಕ್ಕ ದುಡ್ಡು ಕೊಡ್ತಾ ಇದ್ದಾಳೆ, ಅವಳು ತಗೊಳ್ತಾ ಇಲ್ಲ. ಇನ್ನು ಹೋಗ್ತಾರೆ ಅಂತ ಕೂಡ ಅವಳು ಫುಲ್ ಸ್ಯಾಡಲ್ಲಿದ್ದಾಳೆ. ಇನ್ನು ಅಬಿಗೆ ರಿತಿಕ್ಷಾ ಮತ್ತೆ ದುಡ್ಡು ಕೊಡ್ತಾ ಇದ್ದಾಳೆ, ತಗೋ ಅಂತ ಹೇಳಿ. ಅವಳು ಕೂಡ ತಗೋತಾ ಇಲ್ಲ. ಇವರಿಬ್ಬರು ಬಂದಾಗ 1-2 ದಿನ ಫುಲ್ಲು ಬಿಟ್ಟು ಕೊಡಲ್ಲ, ಆ ಥರ ಇರ್ತಾರೆ. ಇನ್ನು ಬೆಳಗ್ಗೆ ಆದರೆ ಕಿತ್ತಾಟ. ಋತ್ವಿಕ್ ನೋಡಿ ಯಾವ ಥರ ಹೋಗ್ತೀನಿ ಅಂದರೆ ಏನು ಮಾಡ್ತಾ ಇದ್ದಾನೆ. ಹೋಗೋಣ, ಬರಲ್ವಾ? ಅಕ್ಕ ಕರಿತಾವಳು, ಕಳ್ಸಿ ಮನೆಗೆ. ನೋಡಿದ್ರಲ್ಲ ಗೈಸ್, ಇವತ್ತಿನ ದಿನ ಹೆಂಗಾಯಿತು ಅಂತ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ಕೊತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.